ಕ್ಯಾಬಿನೆಟ್ ಪಟ್ಟಿ ಫೈನಲ್ಗೆ ದೆಹಲಿಯಲ್ಲಿ ಸರ್ಕಸ್ ನಡೀತಾ ಇದೆ. ದೆಹಲಿ ನಾಯಕರ ಜೊತೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಸರಣಿ ಸಭೆಯನ್ನ ನಡೆಸುತ್ತಿದ್ದಾರೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಸರಣಿ ಸಭೆಯನ್ನ ನಡೆಸುತ್ತಿದ್ದಾರೆ. ಕೆಸಿ ವೇಣುಗೋಪಾಲ್ ಮನೆಯಲ್ಲಿ ಮೀಟಿಂಗ್ ಮಾಡಿದ್ದಾರೆ. ದೆಹಲಿ ನಾಯಕರ ಜೊತೆ ನಿರ್ಗಮಿತ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಮೀಟಿಂಗ್ ನಡೆಸಿದ್ದಾರೆ. ಕೆಸಿ ವೇಣುಗೋಪಾಲ್ ಜೊತೆ ಸಿದ್ದರಾಮಯ್ಯ ಚರ್ಚೆಯನ್ನ ನಡೆಸಿ ತೆರಳಿದ್ರು. ಅದಾದ ನಂತರ ಡಿಕೆ ಶಿವಕುಮಾರ್ ಭೇಟಿ ನೀಡಿ ಕೆಸಿ ವೇಣುಗೋಪಾಲ್ ಮನೆಯಲ್ಲಿ ಚರ್ಚೆ ನಡೆಸಿದ್ದಾರೆ. ದಿಲ್ಲಿಯ ಲೋಧಿ ಎಸ್ಟೇಟ್ನ ಕೆಸಿ ವೇಣುಗೋಪಾಲ್ ಮನೆಯಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇದೆ. ಎಐಸಿಸಿ ಅಧ್ಯಕ್ಷರಿಗೆ ಇಬ್ಬರ ಪಟ್ಟಿಯನ್ನ ಕೆಸಿ ವೇಣುಗೋಪಾಲ್ ನೀಡಲಿದ್ದಾರೆ. ಕೆಸಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಬಹುತೇಕ ನಾಳೆ ಮಧ್ಯಾಹ್ನದ ವೇಳೆಗೆ ಸಚಿವರ ಪಟ್ಟಿ ಅಂತಿಮ ಆಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಪ್ರಮುಖ ನಾಯಕರು ಕೂಡ ದೆಹಲಿಗೆ ತೆರಳಿ ಲಾಬಿ ಮಾಡ್ತಿದ್ದಾರೆ. ಕ್ಯಾಬಿನೆಟ್ ರಚನೆ ವಿಚಾರವಾಗಿ ಖರ್ಗೆ ಮನೆಯಲ್ಲಿ ಸಭೆ ನಡೆಸಲಾಗಿದೆ. ದೆಹಲಿಯ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಕ್ಯಾಬಿನೆಟ್ಗೆ ಸೇರಬೇಕಾದವರ ಪಟ್ಟಿ ಬಗ್ಗೆ ಸಮಾಲೋಚನೆಯನ್ನ ನಡೆಸಲಾಗಿದೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನೀಡುವಂತಹ ಪಟ್ಟಿ ಬಗ್ಗೆ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಕ್ಯಾಬಿನೆಟ್ ರಚನೆಯ ವಿಚಾರವಾಗಿ ಖರ್ಗೆ ಮನೆಯಲ್ಲಿ ಸಭೆ ನಡೆಸುತ್ತಿದ್ದಾರೆ. ದೆಹಲಿಯಲ್ಲಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಕ್ಯಾಬಿನೆಟ್ಗೆ ಯಾರೆಲ್ಲ ಸಚಿವರಿಗೆ ಅವಕಾಶವನ್ನ ನೀಡಬೇಕು ಇದರ ಕುರಿತು ಮಾತುಕತೆಯನ್ನ ನಡೆಸಲಾಗ್ತಾ ಇದೆ. ಕ್ಯಾಬಿನೆಟ್ಗೆ ಸೇರೋರ ಪಟ್ಟಿ ಮೇಲೆ ಸಮಾಲೋಚನೆಯನ್ನು ನಡೆಸಲಾಗಿದೆ. ನಾಳೆ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಅಂತಿಮ ಸಭೆ ನಡೆಯಲಿದೆ. ನಾಳೆ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಪಟ್ಟಿ ಫೈನಲ್ ಬಗ್ಗೆ ಮೀಟಿಂಗ್ ನಡೆಯುತ್ತೆ. ಸಭೆಯಲ್ಲಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಅಂತಿಮ ಸಭೆ ಬಳಿಕ ಸಚಿವರ ಫೈನಲ್ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗುತ್ತೆ. ಭಾರೀ ಕುತೂಹಲ ಮೂಡಿಸಿದೆ ನಾಳೆಯ ಮೀಟಿಂಗ್. ನಾಳೆ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಅಂತಿಮ ಸಭೆ ನಡೆಯಲಿದೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಸಭೆಯನ್ನು ನಡೆಸೋದಕ್ಕೆ ಸಮಯ ನಿಗದಿಯಾಗಿದೆ. ಈ ಸಭೆಯಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರೂ ಕೂಡ ಭೇಟಿಯಾಗ್ತಾರೆ. ಅವರವರ ಪಟ್ಟಿಯನ್ನ ಅವರವರ ಶಾಸಕರ ಪಟ್ಟಿಯನ್ನ ಇಟ್ಟು ಚರ್ಚೆಯನ್ನ ಮಾಡಲಾಗುತ್ತೆ. ಅಂತಿಮವಾಗಿ ಸಭೆಯ ಬಳಿಕ ಯಾರೆಲ್ಲ ಸಚಿವರ ಆಯ್ಕೆ ಆಗಿರುತ್ತೆ ಅವರ ಪಟ್ಟಿಯನ್ನ ಫೈನಲ್ ಮಾಡಿ ಹೈಕಮಾಂಡ್ಗೆ ನೀಡಲಾಗುತ್ತೆ. ಯಾರಿಗೆಲ್ಲ ಅವಕಾಶ ಸಿಗುತ್ತೆ, ಯುವ ಶಾಸಕರಿಗೆ ಈ ಬಾರಿ ಅವಕಾಶ ಸಿಗುತ್ತಾ, ಅನುಭವಿ ಹಿರಿಯ ಶಾಸಕರನ್ನ ಸಚಿವ ಸಂಪುಟದಿಂದ ಕೈ ಬಿಡಲಾಗುತ್ತಾ ಅನ್ನುವಂಥದ್ದು ಭಾರಿ ಕುತೂಹಲ ಕೆರಳಿಸಿದೆ. ಈಗಾಗಲೇ ಸಾಕಷ್ಟು ಹಿರಿಯ ಶಾಸಕರು ಮತ್ತು ಯುವ ಶಾಸಕರು ದೆಹಲಿಗೆ ತೆರಳಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ಸಚಿವ ಸ್ಥಾನವನ್ನು ನೀಡಿ ನಮಗೆ ಅಂತ ಹೇಳಿ ಮನವಿ ಮಾಡಿದ್ದಾರೆ. ಒಂದು ರೌಂಡ್ ನಾಳೆ ನಡೆಯುವಂತಹ ಮೀಟಿಂಗ್ ಕುತೂಹಲ ಕೆರಳಿಸಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ್ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ್ ಪಟೇಲ್, ಇವತ್ತು ದೆಹಲಿಯಲ್ಲಿ ಸಚಿವ ಸಂಪುಟ ರಚನೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಯ್ತು, ನಾಳೆ ಏನೇನೆಲ್ಲ ಪ್ಲಾನಿಂಗ್ ಇದೆ? ಚೈತ್ರ ಹರೀಶ್, ದೆಹಲಿಯಲ್ಲಿ ಸಚಿವ ಸಂಪುಟ ರಚನೆ ಸರ್ಕಸ್ ಮುಂದುವರೆದಿರ್ತಕ್ಕಂಥ ಸಾಲು ಸಾಲು ಸಭೆಗಳನ್ನ ಮಾಡ್ತಿರ್ತಕ್ಕಂಥದ್ದು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಲೋಧಿ ಎಸ್ಟೇಟ್ ಇರ್ತಕ್ಕಂಥ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟರು. ಭೇಟಿಯ ಸಂದರ್ಭದಲ್ಲಿ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಸಮಯ ಮಾತುಕತೆಯನ್ನು ನಡೆಸಿದ್ರು. ಪ್ರಮುಖವಾಗಿ ಅವರ ಜೊತೆ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಮತ್ತು ಕೆಜೆ ಜಾರ್ಜ್ ಕೂಡ ಇದ್ರು. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಚರ್ಚೆಯ ಸಂದರ್ಭದಲ್ಲಿ ಯಾರನ್ನೆಲ್ಲ ಮಂತ್ರಿ ಮಾಡಬೇಕು ಮತ್ತು ಇದರಿಂದ ಏನು ಲಾಭ ಅಂದ್ರೆ ಜಾತಿವಾರು ಚರ್ಚೆಯನ್ನ ಮಾಡಿದ್ರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಾತಿವಾರು ಮಂತ್ರಿ ಮಾಡುವಂತೆ ಮತ್ತು ಪ್ರಾದೇಶಿಕವಾರು ಮಂತ್ರಿ ಮಾಡುವಂತೆ ಸೂಚನೆ ಕೊಟ್ಟರು. ಪ್ರಮುಖವಾಗಿ ಈಗಾಗಲೇ ಒಕ್ಕಲಿಗ, ದಲಿತ ಎಡಗೈ ಮತ್ತು ಬಲಗೈ, ಅಲ್ಪಸಂಖ್ಯಾತರಲ್ಲಿ ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಮಾಡುವಂಥದ್ದು, ಓಬಿಸಿ ಸಮುದಾಯಕ್ಕೆ ಅವಕಾಶ ಕೊಡುವಂಥದ್ದು, ಬ್ರಾಹ್ಮಣ ಸಮುದಾಯಕ್ಕೆ ಅವಕಾಶ ಕೊಡುವಂಥದ್ದು, ಮೈಕ್ರೋ ಕಮ್ಯುನಿಟಿಗೆ ಒಂದು ಅವಕಾಶವನ್ನು ಕೊಡ್ತಕ್ಕಂಥದ್ದು ಮತ್ತು ಒಕ್ಕಲಿಗ ಸಮುದಾಯಕ್ಕೆ ಕೂಡ ಮುಖ್ಯಮಂತ್ರಿ ಇದ್ರೂ ಕೂಡ ಒಕ್ಕಲಿಗರಾಗಿದ್ರು ಕೂಡ ಸಂಪುಟಕ್ಕೆ ಇನ್ನೋರ್ವ ಒಕ್ಕಲಿಗರನ್ನು ತೆಗೆದುಕೊಳ್ಳುವಂತೆ ಸಲಹೆಯನ್ನ ಕೊಟ್ಟರು. ಜೊತೆಗೆ ಸಂಪುಟಕ್ಕೆ ಮಹಿಳೆಯೊಬ್ಬರನ್ನು ತೆಗೆದುಕೊಳ್ಳುವಂತೆ ಪ್ರಥಮ ಬಾರಿಯೇ
ಪ್ರಮಾಣ ವಚನದಲ್ಲಿ ಮಹಿಳೆಯೊಬ್ಬರನ್ನು ತೆಗೆದುಕೊಳ್ಳುವಂತೆ ಸಲಹೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆ ಮುಖಾಂತರ ಇಬ್ಬರು ಅಥವಾ ಮೂವರು ಹೊಸಬರಿಗೆ ತೆಗೆದುಕೊಳ್ಳುವಂತೆ ಸಲಹೆಯನ್ನು ಕೊಟ್ಟರು. ಮತ್ತು ಬಿ ಕೆ ಹರಿಪ್ರಸಾದ್ ರವರ ವಿಚಾರ ಕೂಡ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಬಿ ಕೆ ಹರಿಪ್ರಸಾದ್ ರವರನ್ನ ಸಚಿವರನ್ನಾಗಿ ಮಾಡಬೇಕಾ ಅಥವಾ ಅವ್ರನ್ನ PCC ಅಧ್ಯಕ್ಷರನ್ನಾಗಿ ಮಾಡ್ಬೇಕೆಂಬ ಬಗ್ಗೆ ಚರ್ಚೆ ಆಗ್ತಿರ್ತಕ್ಕಂಥ. ಈ ಚರ್ಚೆಯ ನಡುವೆ ಬೋವಿ ಸಮಾಜದವರಾಗಿರ್ತಕ್ಕಂಥ ಶಿವರಾಜ್ ಎಸ್ ತಂಗಡಿಗೆ ಹೆಸರು ಕೂಡ ಮುನ್ನೆಲೆಗೆ ಬಂದಿರತಕ್ಕಂಥ. ಈಗಾಗಲೇ KPCC ಅಧ್ಯಕ್ಷ ಹುದ್ದೆ ರೇಸ್ನಲ್ಲಿ ಈಗಾಗಲೇ 4 ರಿಂದ 5 ಹೆಸರು ಬಂದಿರತಕ್ಕಂಥದ್ದು. KPCC ಅಧ್ಯಕ್ಷ ಹುದ್ದೆ ಮತ್ತು ಮಂತ್ರಿ ಸ್ಥಾನವನ್ನು ಬೇಡಿಕೆ ಇಟ್ಟಿರ್ತಕ್ಕಂಥ ಸತೀಶ್ ಜಾರಕಿಹೊಳಿಗೆ ನಿರಾಶೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಯಾಕಂದ್ರೆ 2ರಲ್ಲಿ ಒಂದನ್ನು ಪಡೆಯುವಂತೆ ಈಗಾಗಲೇ ಖಡಕ್ ಆಗಿ ಹೇಳಿರ್ತಕ್ಕಂಥದ್ದು. ಇದರ ಬೆನ್ನಲ್ಲಿ ಇದೀಗ ಹರಿಪ್ರಸಾದ್ ಹೆಸರು ಕೂಡ ಮುನ್ನೆಲೆಗೆ ಬಂದಿರತಕ್ಕಂಥದ್ದು ಮತ್ತು ಶಿವರಾಜ್ ಎಸ್ ತಂಗಡಿಗೆ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವೇಣುಗೋಪಾಲ್ ಅವರ ಜೊತೆ ಚರ್ಚಿಸಿ ಭೇಟಿಯ ನಂತರ DK ಶಿವಕುಮಾರ್ ಅವರು ಆಗಮಿಸಿರ್ತಕ್ಕಂಥದ್ದು. ದೆಹಲಿಯ KC ವೇಣುಗೋಪಾಲ್ ಅವರ ಲೋಧಿ ನಿವಾಸದಲ್ಲಿ ನಿರಂತರವಾಗಿ ಸಭೆ ನಡೆದಿರತಕ್ಕಂಥದ್ದು. DK ಶಿವಕುಮಾರ್ ಕೂಡ KC ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ತಮ್ಮ ಪಟ್ಟಿಯ ಜೊತೆಗೆ ಬಂದಿರತಕ್ಕಂಥದ್ದು. ತಮ್ಮ ಪಟ್ಟಿಯನ್ನ ಈಗಾಗಲೇ KC ವೇಣುಗೋಪಾಲ್ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ನಂತರ ಸುರ್ಜೇವಾಲಾ ಅವ್ರ ಜೊತೆ ಕೂಡ DK ಶಿವಕುಮಾರ್ ಅವರು ಚರ್ಚೆಯನ್ನು ನಡೆಸ್ತಿರ್ತಕ್ಕಂಥ. ಒಟ್ಟಾರೆ ನಾಳೆ 11 ಗಂಟೆಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಸಭೆ ನಡೆಸಿರ್ತಕ್ಕಂಥದ್ದು. ಈ ಸಭೆಗೆ ಮುನ್ನ KC ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರು 2 ನಾಯಕರ ಪಟ್ಟಿ ಮತ್ತು ಜಾತಿವಾರ ಪಟ್ಟಿ ಮತ್ತು ಪ್ರಾದೇಶಿಕವಾರ ಪಟ್ಟಿಗೆ ಸಂಬಂಧಪಟ್ಟ ಚರ್ಚೆ ನಡೆಸಿ ಅಲ್ಲಿಂದ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪಟ್ಟಿಯನ್ನು ನೀಡಲಿದ್ದಾರೆ. ನಾಳೆ ರಾಹುಲ್ ಗಾಂಧಿ ಅವರು ಸಭೆಗೆ ಆಗಮಿಸಿ ಅಂತಿಮವಾಗಿ 5 ಸೇರಿಕೊಂಡು ಅಂತಿಮ ಪಟ್ಟಿಯನ್ನು ಮಾಡಲಿದ್ದಾರೆ. ಚೈತ್ರ. ಧನ್ಯವಾದ ಚಿದಾನಂದ್ ಪಟೇಲ್ ತಮ್ಮೆಲ್ಲ ಮಾಹಿತಿಗಾಗಿ. ವರಿಷ್ಠರ ಜೊತೆಗೆ ಸಿದ್ದು ಮತ್ತು DK ಶಿವಕುಮಾರ್ ಸಭೆಯನ್ನು ನಡೆಸ್ತಾರೆ. ನಾಳೆ 11 ಗಂಟೆಗೆ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಅಂತಿಮ ಸಭೆ ನಿಗದಿಯಾಗಿದೆ. ಅಂತಿಮವಾಗಿ ಸಿದ್ದರಾಮಯ್ಯ ಲಿಸ್ಟಲ್ಲಿ ಯಾರ್ಯಾರೆಲ್ಲ ಇದ್ದಾರೆ, DK ಶಿವಕುಮಾರ್ ಅವರ ತಯಾರಿಸಿರುವಂತಹ ಪಟ್ಟಿಯಲ್ಲಿ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ, ಯಾರಿಗೆಲ್ಲ ಅವಕಾಶವನ್ನು ನೀಡಬೇಕು, ಇದೆಲ್ಲದರ ಕುರಿತು ನಾಳೆ ಅಂತಿಮವಾಗಿ ಫೈನಲ್ ಆಗಲಿದೆ. ಯಾರ್ಯಾರು ಸಚಿವ ಸಂಪುಟಕ್ಕೆ ಆಯ್ಕೆ ಆಗ್ತಾರೆ, DCM ಸ್ಥಾನ ಎಷ್ಟು DCM ಸ್ಥಾನವನ್ನ ಸೃಷ್ಟಿ ಮಾಡಲಾಗುತ್ತೆ, ಯಾರಿಗೆ DCM ಸ್ಥಾನವನ್ನ ನೀಡಿ ಮಣೆ ಹಾಕಲಾಗುತ್ತೆ, ಸಮುದಾಯವಾರು ಯಾವೆಲ್ಲ ಸಮುದಾಯಗಳಿಗೆ ಮಾನ್ಯತೆ ಸಿಗುತ್ತೆ, KPCC ಅಧ್ಯಕ್ಷರ ಸ್ಥಾನ ಯಾರ ಪಾಲಾಗುತ್ತೆ, ಇದೆಲ್ಲದಕ್ಕೂ ಕೂಡ ನಾಳೆ ತೆರೆ ಬೀಳುವಂತಹ ಸಾಧ್ಯತೆ ಇದೆ. ಆದರೆ ಮೊದಲ ಪಟ್ಟಿಯಲ್ಲಿ ಕೇವಲ 11 ಜನರ ಹೆಸರನ್ನ ಫೈನಲ್ ಮಾಡಲಾಗುತ್ತೆ ನಾಳೆ ಅಂತ ಇದೆ. ಮುಂದೆ 2ನೇ ಹಂತದಲ್ಲಿ ಯಾರೆಲ್ಲ ಅವಕಾಶವನ್ನ ಪಡ್ಕೊಳ್ತಾರೆ ಅನ್ನೋದು ಕುತೂಹಲ ಕೆರಳಿಸಿದೆ. ನಾಳೆ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ದೆಹಲಿಯಲ್ಲಿ ಅಂತಿಮ ಸಭೆ ನಿಗದಿಯಾಗಿದೆ. ಇನ್ನು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ್ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ್ ಪಟೇಲ್, ಈಗಾಗಲೇ KPCC ಅಧ್ಯಕ್ಷ ಸ್ಥಾನ ಮತ್ತೆ DCM ಹುದ್ದೆಗಳು ಎಷ್ಟು ಸೃಷ್ಟಿಯಾಗಬಹುದು, ಯಾರಿಗೆಲ್ಲ ಅವಕಾಶ ಸಿಗಬಹುದು ಅನ್ನುವಂತಹ ಕುತೂಹಲ ಇರುವಂತದ್ದು, ಅದಕ್ಕೆ ಕುರಿತಂತೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ? ಈಗಾಗಲೇ ಸಚಿವ ಸಂಪುಟದಲ್ಲಿ 10 ರಿಂದ 12 ಜನರನ್ನ ಸೇರ್ಪಡೆ ಮಾಡೋ ಬಗ್ಗೆ ಚರ್ಚೆ ಆಗಿರ್ತಕ್ಕಂಥದ್ದು. ಚೈತ್ರ, ಅದರಲ್ಲಿ ಪ್ರಮುಖವಾಗಿ ಜಾತಿವಾರು ಸೇರ್ಪಡೆ ಮಾಡ್ಲಿಕ್ಕೆ ಚರ್ಚೆ ಆಗಿರ್ತಕ್ಕಂಥದ್ದು. ಅದರಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ಕ್ರಿಶ್ಚಿಯನ್ ಕಮ್ಯುನಿಟಿಯಿಂದ KJ ಜಾರ್ಜ್ ಮತ್ತು ಅಲ್ಪಸಂಖ್ಯಾತ ಕಮ್ಯುನಿಟಿಯಿಂದ UT ಖಾದರ್ ಹೆಸರು ಮುನ್ನೆಲೆಗೆ ಬಂದಿರ್ತಕ್ಕಂಥದ್ದು. ಈಗಾಗಲೇ ಇಬ್ಬರು ಒಕ್ಕಲಿಗರ ಹೆಸರು ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಕೃಷ್ಣ ಬೈರೇಗೌಡ ಮತ್ತು ಚೆಲುವರಾಯಸ್ವಾಮಿ ಹೆಸರು ಇರ್ತಕ್ಕಂಥದ್ದು. ಆದ್ರೆ ಪ್ರಥಮ ಆದ್ಯತೆಯಲ್ಲಿ ಕೃಷ್ಣ ಬೈರೇಗೌಡರಿಗೆ ಹೆಚ್ಚು ಆದ್ಯತೆ ಅಂತ ಕೂಡ ಹೇಳ್ತಿರ್ತಕ್ಕಂಥದ್ದು. ಇನ್ನ ಸತೀಶ್ ಜಾರಕಿಹೊಳಿ ಹೆಸರು ಕೂಡ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಸತೀಶ್ ಜಾರಕಿಹೊಳಿ ಹೆಸರು ಕಂಪ್ಲೀಟ್ ಆಗಿರ್ತಕ್ಕಂಥದ್ದು. ಇನ್ನೊಂದ್ ಕಡೆ ಮಾಜಿ ಮುಖ್ಯಮಂತ್ರಿ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಅವರು ಸಂಪುಟಕ್ಕೆ ಸೇರುವುದು ಖಚಿತ ಆಗಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಪ್ರಿಯಾಂಕ್ ಖರ್ಗೆ ಕೂಡ ಖಚಿತ ಆಗಿರ್ತಕ್ಕಂಥದ್ದು ಮತ್ತು MB ಪಾಟೀಲ್ ಹೆಸರು ಮುನ್ನೆಲೆಗೆ ಬಂದಿರತಕ್ಕಂಥ. ಆದ್ರೆ MB ಪಾಟೀಲ್ ರವರ ಜೊತೆಗೆ ಈಶ್ವರ್ ಖಂಡ್ರೆ ಅವರನ್ನ ಪ್ರಥಮ ಹಂತದಲ್ಲಿ ಪ್ರಮಾಣವಚನ ಸ್ವೀಕರಿಸಬೇಕು ಅಥವಾ MB ಪಾಟೀಲ್ರಿಗೆ ಅವಕಾಶ ಕೊಡ್ಬೇಕೆಂಬುದ್ರ ಬಗ್ಗೆ ಚರ್ಚೆ ಆಗ್ತಿರ್ತಕ್ಕಂಥ. ಇನ್ನ ಡಾಕ್ಟರ್ G ಪರಮೇಶ್ವರ್ ಕೂಡ ಪ್ರಮಾಣವಚನ ತೆಗೆದುಕೊಳ್ತಿರ್ತಕ್ಕಂಥ ಮತ್ತು ಬೆಂಗಳೂರಿನ ಹಿರಿಯ ಹಿರಿಯ ನಾಯಕರಾಗಿರ್ತಕ್ಕಂಥ ರಾಮಲಿಂಗರೆಡ್ಡಿ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಪ್ರಮುಖವಾಗಿ ಕೆಲವೊಂದ್ ಕಡೆ KH ಮುನಿಯಪ್ಪ ಅವರ ಪುತ್ರಿ KGF ಶಾಸಕಿ ಆಗಿರ್ತಕ್ಕಂಥ
ರೂಪಕಲಾ ಶಶಿಧರ್ ಅವರು ಕೂಡ ಪ್ರಮಾಣ ವಚನ ತೆಗೆದುಕೊಳ್ಳುವ ಸಾಧ್ಯತೆ ಇರ್ತಕ್ಕಂಥದ್ದು. ಈಗಾಗಲೇ ಜಮೀರ್ ಅವ್ರ ಮೇಲೆ ಗಂಭೀರ ಆರೋಪ ಬಂದಿದ್ದರಿಂದ ಸದ್ಯಕ್ಕೆ ಈ ಬಗ್ಗೆ ಚರ್ಚೆ ಕೂಡ ನಡೀತಿರ್ತಕ್ಕಂಥದ್ದು. ಒಟ್ಟಾರೆ 10 ರಿಂದ 12 ಜನರು ಸಂಪುಟಕ್ಕೆ ಸೇರ್ಪಡೆ ಆಗುವ ಸಾಧ್ಯತೆ ಇರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಡಿಸಿಎಂ ಹುದ್ದೆ ಸಂಬಂಧಪಟ್ಟ ಈಗಾಗಲೇ ಒಂದ್ ಕಡೆ ಅನಗತ್ಯವಾಗಿ 3 ಅಥವಾ 4 ಡಿಸಿಎಂಗಳನ್ನು ಸೃಷ್ಟಿ ಮಾಡಿದ್ರೆ ಅದು ಪವರ್ ಸೆಂಟರ್ಗಳ ಸೃಷ್ಟಿ ಆಗುತ್ತೆ ಅನ್ನೋದು ಡಿ.ಕೆ. ಶಿವಕುಮಾರ್ ಅವರ ವಾದ ಆಗಿರ್ತಕ್ಕಂಥ. ಹಾಗಾಗಿ ಪರೋಕ್ಷವಾಗಿ ಡಿ.ಕೆ. ಶಿವಕುಮಾರ್ ಕೂಡ ಯಾವುದೇ ಕಾರಣ ಕೂಡ ಡಿಸಿಎಂ ಹುದ್ದೆಗಳು ಬೇಡ ಅಂತ ಹೇಳಿ ಅಭಿಪ್ರಾಯವನ್ನು ಸಲ್ಲಿಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈಗ ಡಿಸಿಎಂ ಹುದ್ದೆಯನ್ನ ಕ್ರಿಯೇಟ್ ಮಾಡಿದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ತಮ್ಮ ಪುತ್ರ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೂಡ ಎಲ್ಲೊಂದ್ ಕಡೆ ಡಿಸಿಎಂ ಹುದ್ದೆಯನ್ನು ಕೊಡ್ತಾರೆ. ಆದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಬಹಳಷ್ಟು ಹಿರಿಯರಾಗಿರ್ತಕ್ಕಂಥದ್ದು. 8 ವರ್ಷ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯನ್ನ ನಿರ್ವಹಿಸಿದಂತರು, ಅಪಾರ ಅನುಭವ ಇರ್ತಕ್ಕಂಥವ್ರು. ಅಂತವರು ಎಲ್ಲೊಂದ್ ಕಡೆ ಅತಿ ಚಿಕ್ಕ ವಯಸ್ಸಿನ ಪ್ರಿಯಾಂಕ್ ಖರ್ಗೆ ಅಂತವರು ಡಿಸಿಎಂ ಆದ್ರೆ ಎಲ್ಲೊಂದ್ ಕಡೆ ಇದು ಬೇರೆ ರೀತಿಯ ಸಂದೇಶ ರವಾನೆ ಆಗುತ್ತೆ ಎಂಬ ಮಾತು ಕೇಳಿ ಬಂದಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಈಗಾಗಲೇ ಯತೀಂದ್ರ ಸಿದ್ದರಾಮಯ್ಯ ಹೆಸರು ಕೂಡ ಕೇಳಿ ಬಂದಿರ್ತಕ್ಕಂಥದ್ದು ಡಿಸಿಎಂ ಹುದ್ದೆಗೆ. ಅದೇ ರೀತಿ ಎಂ.ಬಿ. ಪಾಟೀಲ್ ಹೆಸರು ಕೂಡ ಅಥವಾ ಈಶ್ವರ್ ಖಂಡ್ರೆ ಹೆಸರು ಕೂಡ ಮುನ್ನೆಲೆಗೆ ಬಂದಿರ್ತಕ್ಕಂಥ. ಅಲ್ಪಸಂಖ್ಯಾತರಿಗೂ ಒಬ್ರು ಕೊಡಬೇಕು ಅನ್ನೋ ಒಂದು ಚರ್ಚೆ ಆಗಿರ್ತಕ್ಕಂಥದ್ದು. ಇನ್ನ ಪರಿಶಿಷ್ಟ ಪಂಗಡದವರೆಗೂ ಕೊಡಬೇಕು ಅಂತ ಇರ್ತಕ್ಕಂಥ. ಒಟ್ಟಾರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತ, OBC, ಲಿಂಗಾಯತ್ ಅಂತ ಹೆಸರಿರ್ತಕ್ಕಂಥ. ಆದ್ರೆ ಅದರಲ್ಲಿ 2 ಅಥವಾ 3 ಮಾಡಿ ಅಂತೇಳಿ ಪರೋಕ್ಷವಾಗಿ ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥ. ಆ ಮುಖಾಂತರ ಎಲ್ಲೊಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು ಪವರ್ ಸೆಂಟರ್ ಸೃಷ್ಟಿಯಾಗುತ್ತೆ ಅನ್ನೋ ಕಾರಣಕ್ಕಾಗಿ ಕೆ.ಸಿ. ವೇಣುಗೋಪಾಲ್ ಮತ್ತು ಸುರ್ಜೇವಾಲರ ಹತ್ರ ಬಿಲ್ಕುಲ್ ಯಾವುದೇ ಕಾರಣಕ್ಕೂ ಡಿಸಿಎಂ ಮುದ್ದೆ ಬೇಡ ಅಂತ ಹೇಳ್ತಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ತಮ್ಮ ಪುತ್ರ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಡಿಸಿಎಂ ಮುದ್ದೆಯನ್ನು ಕೊಡಿಸಲಿಕ್ಕೆ ಪ್ರಯತ್ನವನ್ನ ಪಡ್ತಿರ್ತಕ್ಕಂಥದ್ದು. ನಾಳೆ 11 ಗಂಟೆಗೆ ನಡೀತಿರ್ತಕ್ಕಂಥ ಸಭೆಯಲ್ಲಿ ಡಿಸಿಎಂ ಮುದ್ದೆ ಬೇಕಾ ಬೇಡ ಎಂಬುದು ಡಿಸೈಡ್ ಆಗುತ್ತೆ. ಚೈತ್ರ. ಧನ್ಯವಾದ ಚಿದಾನಂದ್ ಪಟೇಲ್ ತಮ್ಮೆಲ್ಲ ಮಾಹಿತಿಗಾಗಿ.